ಗೈಸಿಲ್ ನೋಡಿ ಇದು ಅಣಬೆ. ಸೊ ಇವತ್ತು ಇದು ಗೊಜ್ಜು ಮಾಡ್ತೀವಿ ಇವತ್ತು. ಗೈಸಿಲ್ ನೋಡಿದ್ರು ಗೊಜ್ಜಾಗುತ್ತೆ ಇವತ್ತು. ಸಾಂಬಾರು ಮಾಡ್ತಿದ್ಯಲ್ಲಮ್ಮ, ಮತ್ತು ಗೊಜ್ಜು ಮಾಡ್ತೀನಂದೆ. ಸಕ್ಕದಾಗಿದೆ ಅಣಬೆ ಸಾಂಬಾರು, ಸಕ್ಕದ ಮಾಡಿದ್ದೆ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವಾಗ ಬೆಳಗ್ಗೆ ಆಯ್ತು, ಟೈಮ್ 7:30 ಐತೆ. ಆ್ಯಂಡ್ ಇವಾಗ ಇದ್ದೀನಿ ಮುಖ ತೊಳ್ಕೊಂಡು ಡೈರಿ ಹೋಗೋಣ ಅಂತ. ಸೊ ಇವಾಗ ನಮ್ಮ ಅಕ್ಕ ಅಣಬೆ ತಂದಿತ್ತೆ. ಸೊ ವಾಕಿಂಗ್ ಹೋಯ್ತಂತೆ ಬೆಳಗ್ಗೆ 5 ಗಂಟೆಗೆ. ಆ್ಯಂಡ್ ಅಲ್ಲಿಂದ ಅಣಬೆ ತಂದಿದ್ದಾರಂತೆ. ಸೊ ನೋಡಿ ತೋರಿಸ್ತೀನಿ. ನೀನು ತಿಂತಿ ಅಣಬೆ ತಿನ್ನೋ. ಇದು ಇಲ್ಲಿ ನೋಡಿ, ಮೊಟ್ಟೆ ಅಣಬೆ ಹೆಂಗಿರುತ್ತಮ್ಮ? ಇದು ಮೊಟ್ಟೆನಾ? ಇವು ಬೇರೆ ಅಣಬೆ. ಮೊಟ್ಟೆ ಅಣಬೆ ಹೆಂಗಿರ್ತಾವೆ? ವೈಟ್ ಹಿಂಗಿರುತ್ತೆ, ಗುಂಡ್ಗಿರುತ್ತಲ್ವಾ? ಗೈಸಿಲ್ ನೋಡಿ ಇದು ಅಣಬೆ. ಸೊ ಇವತ್ತು ಇದು ಗೊಜ್ಜು ಮಾಡ್ತೀವಿ ಇವತ್ತು. ಗೈಸಿಲ್ ನೋಡಿದ್ರು ಗೊಜ್ಜಾಗುತ್ತೆ ಇವತ್ತು. ಇಲ್ಲಿ ನೋಡಿ ಸಕ್ಕದಾಯ್ತು, ಗಟ್ಟಿ ಇದ್ಕಣಮ್ಮ. ನಮ್ಮ ಡೈರಿ ಹತ್ರನ ಬೆಳೆದಿದ್ದಾವೆ, ಆದರೆ ಇಷ್ಟು ಅಗಲ ಇದಾವೆ ಅವು. ಆದರೆ ಅದು ಬೆಳ್ಳಕ್ಕೈತಿ ಕೆಳಗಡೆ. ಆದರೆ ಅದು ಕಿತ್ತಿದೆ ಒಂದು ಅರ್ಧ ಗಂಟೆ 1 ಗಂಟೆ ಆಮೇಲೆ ಕಪ್ಪಗಾಯ್ತಿದ್ ಕೆಳಗಡೆ. ಹುಚ್ಚಣ್ಮೇನಾ? ಬೆಳ್ಳಕ್ಕಿದ್ವು, ಕಿತ್ತಿ ಕವರ್ಗಿಟ್ಟಿನ ತಾಬರ್ನ ಅಂತ. ಅದು ಕಪ್ಪಗಾಗೋಯ್ತು ಅನ್ನೋ ಸತಿಗೆ. ನಮ್ಮ ಡೈರಿಗಳು ಇದ್ದಾವೆ. ಸೊ ಅಲ್ಲಿ ತಗೊಬರ್ಬೇಕು, ನೋಡೋಣ. ಅಲ್ಲೊಂದ್ಸತಿ ತೋರಿಸಿ ನಿಮಗೆ ಹೆಂಗಿದೆ ಅಂತ ಅಲ್ಲಿ. ಆ್ಯಂಡ್ ಇವಾಗ ಟೈಮ್ ಐತೆ 7:30. ಹಬ್ಬ 7:30 ನೋಡಿ, ಇಲ್ಲಿ ಹತ್ತತ್ರ 7:30 ಆಗೈತೆ. ಸೊ ಇವಾಗ ಬನ್ನಿ ಹೋಗೋಣ ಡೈರಿಗೆ. ಆ್ಯಂಡ್ ಇವಾಗ ನೋಡೋಣ, ಟೈಮ್ ಐತೆ 5:30 6 ಗಂಟೆ ಆಯಿತು. ಸೊ ಬಂದಿದ್ದು ಇವತ್ತು ಸ್ವಲ್ಪ ಲೇಟ್ ಆಯಿತು. ಸೊ ಒಂದೊಂದು ಟೈಮ್ ಲೇಟ್ ಆಯಿತು, ಒಂದೊಂದು ಟೈಮಲ್ಲಿ ಜಲ್ದಿ ಆಯ್ತು, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ಜಸ್ಟ್ ಮನೆಗೆ ಬಂದಿದ್ದೀವಿ. ಸೊ ನೋಡೋಣ ಬನ್ನಿ, ಏನು ಮಾಡಿರುತ್ತೆ ಅಮ್ಮ, ಮಾಡಿರ್ಬೋದು. ನೋಡೋಣ ಬನ್ನಿ ಇವಾಗ. ಅಣಬೆದು ಮಾಡ್ದ ಮತ್ತೆ ಏನ ಸಾಯಂಕಾಲ ಅಂದ್ರೆ ಯಾವಾಗ? ಇದು ಯಾಕಮ್ಮ ಹಿಂಗೆ ಆಡ್ತೈತೆ? ಗೈಸ್ ಇಲ್ಲಿರ್ಬೋದು. ಇಲ್ಲಿದ್ದು ನೋಡಿ ಗೈಸ್, ಕಟ್ ಮಾಡಿ ಇಟ್ಟಿದ್ದಮ್ಮ. ಇದು ನೋಡಿ ಇಷ್ಟೊಂದು ಅಣಬೆಲ್ಲ ಕಟ್ ಮಾಡಿ ಇಟ್ಟಿದ್ದೆ ನೋಡಿ, ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಸಾರು ಮಾಡ್ಬೋದೇನೋ. ಸೊ ಇವಾಗ ಮಸಾಲೆ ಗಿಸಾಲೆ ಹಾಕೆಲ್ಲ ಸಾರೆಲ್ಲ ಮಾಡುತ್ತೆ. ಸೊ ನನಗೆ ಗೊತ್ತಿದೆ ಹೆಂಗೆ ಮಾಡುತ್ತೆ ಅಂತ. ಸೊ ನೋಡೋಣ, ತಿಂದು ನೋಡೋಣ ಹೆಂಗಿರುತ್ತೆ ಅಂತ. ನನಗಂತ ಗೊತ್ತಿಲ್ಲ, ನಾನು ಮತ್ತು ಸ್ವಲ್ಪ ತಿಂದಿದ್ದೀನಿ ಗಾಯ್ಸ್, ಅವಾಗ ತಿಂದಿದ್ದೀನಿ. ಸೊ ಇಷ್ಟೊಂದು ಒಟ್ಟಿಗೆ ಮಾಡಿಲ್ಲ, ಏನೋ ಬೇರೆ ರೆಸಿಪಿ ಏನೋ ಟ್ರೈ ಮಾಡ್ತಂತೆ. ಸೊ ನೋಡೋಣ ಯಾವ ರೆಸಿಪಿ ಟ್ರೈ ಮಾಡುತ್ತೆ ಅಂತ. ಆ್ಯಂಡ್ ಇವಾಗ ಅಲ್ಲಿ ಐತೆ, ನೋಡೋಣ ಹೆಂಗಿರುತ್ತೆ ಅಂತ. ಗಾಯ್ಸ್ ಇನ್ನೊಂದು ವಿಷಯ, ಸೊ ನಮ್ಮನೆ ಪುಸಿ ಇದಲ್ಲ, ನಮ್ಮನೆ ಪುಸಿ. ಸೊ ಇದು ಯಾವಾಗಲೂ ಕಮ್ಮಿ ಚೇಷ್ಟೆ ಮಾಡೋದ ಗಾಯ್ಸ್. ನಾನು ಇವಾಗ ಇಳಿದೋಯ್ತೀನಿ ಕೆಳಗಡೆ, ಹೆಂಗೆ ಆಡತ್ತೆ ನೋಡಿದ್ದು. ಈಗ ಇಲ್ಲಿ ಮಂಕಂಡಿತ್ತು, ಇವಾಗ 2 ನಿಮಿಷ ನಾನು ಇಳಿದೋಯ್ತೀನಿ. ಇವಾಗ ಹೆಂಗೆ ಆಡತ್ತೆ ನೋಡಿ, ನೋಡಿ ಇಲ್ಲಿ ಹೇಳಿತು, ಹೇಳಿದ ಕೆಳಗೆ ನೋಡಿ. ಹೊರಡಿಗೆ ಬರ್ತೀಗ ಅದು ಅಲ್ಲಿ. ನಾ ಎಲ್ಲ ಹೋಯ್ತೀನಿ, ಅಲ್ಲಿ ಬರಲೇಬೇಕದು. ಇಷ್ಟೇ, ಈಗ ಒಳಗಡೆ ಬರೋ ಡೌಟ್ ಈಗ ಇಷ್ಟೇ. ಒಳಗಡೆ ಈಗ ನಾನು ಎದ್ದಿದ ತಕ್ಷಣ ಎದಾಡುತ್ತೆ, ನಂಗೆ ಕಾಲು ಸಣ್ಣ ಸುತ್ತಾಡುತ್ತೆ. ಅಡುಗೆ ಮನೆಗೆ ಹೋದಾಗ ಮಿಯಾ ಅಂತ ಬಡ್ಕೊಳ್ಳುತ್ತೆ. ಆಮೇಲೆ ವಾಪಸ್ಸು ಅದ್ರ ಪಾಡಿಗೆ ಅದು ಹೋಗ್ಬಿಡುತ್ತೆ. ಏನಪ್ಪ ಅದು ಗೊತ್ತಿಲ್ಲ ನನಗೆ, ಅಟ್ಯಾಚ್ಮೆಂಟ್ ಇರಬೇಕಾದ್ರೆ ಅದಕ್ಕೆ. ಏನಪ್ಪ ನಾನು ಯಾರು ಅಡುಗೆ ಮನೆಗೆ ಹೋದ್ರೆ ಪರವಾಗಿಲ್ಲ, ಅದೇನಾಗಲ್ಲ. ಆದರೆ ನಾನು ಅಡುಗೆ ಮನೆಗೆ ಹೋದರೆ ಸುತ್ತಮುತ್ತ ಎಲ್ಲ ಮಾಡ್ಕೊಂಡ್ಬಿಡುತ್ತೆ. ಬೆಳಗ್ಗೆನೂ ಅಷ್ಟೇ, ಬೇಕಾದ್ರೆ ಬೆಳಗ್ಗೆ ವೀಡಿಯೋ ಹಾಕ್ತೀನಿ ನಿಮಗೆ ನಾಳೆದು. ಸೊ ನೋಡಿ, ಬೆಳಗ್ಗೆ ಸುತ್ತಮುತ್ತ ಸುತ್ತಾಡ್ತಾನೆ ಇರ್ತೈತೆ. ಸೊ ಏನಕ್ಕಂತ ಗೊತ್ತಿಲ್ಲ, ಏನು ಅಟ್ಯಾಚ್ಮೆಂಟು ಇಲ್ಲಿ ನೆನಪು ಏನೋ ಗೊತ್ತಿಲ್ಲ. ಸೊ ಮಾತ್ರ ಬೆಕ್ಕು ಏನೋ ಒಂಥರ ನನಗೂ ಒಂಥರ ಅಟ್ಯಾಚ್ಮೆಂಟ್. ಸೊ ಅದನ್ನು ನೋಡಿದ್ರೆ ಏನೋ ಒಂಥರ ಖುಷಿ. ಆ್ಯಂಡ್ ಮನೆಯೆಲ್ಲ ಓಡಾಡ್ತಿರುತ್ತಲ್ಲ, ಸೊ ಅದಕ್ಕೋಸ್ಕರ ಏನೋ ಒಂಥರ ಖುಷಿ ನನಗೆ. ಮತ್ತು ಬೆಕ್ಕು ನಾಯಿಗಳನ್ನ ಸಾಕೋದು ತುಂಬ ಚಂದ. ಸೊ ತುಂಬ ಇಷ್ಟ ನನಗೆ. ಯಾಕಂದರೆ ನಾವು ಅವಾಗಿಂದಲೂ ಬೆಕ್ಕು ಸಾಕೋ ಬಂದಿದ್ದೀವಿ, ನಾಯಿ ಸಾಕಿಲ್ಲ. ಯಾಕಪ್ಪ ಅಂದ್ರೆ ಅಮ್ಮಂಗೆ ನಾಯಿ ಕಂಡ್ರೆ ಇಷ್ಟ ಇಲ್ಲ. ನಾಯಿ ಹೇಳುತ್ತೆ ಅಲ್ಲಿ ಇಲ್ಲಿ, ಮತ್ತು ಸಾಕಬೇಕು ಅದು ತುಂಬ. ಅದಕ್ಕೆ ನಮ್ಮಮ್ಮ ಅದರ ನಾಯಿ ಸಾಕಲ್ಲ, ಬೆಕ್ಕು ಸಾಕುತ್ತೆ. ಬೆಕ್ಕು ಚಂದ. ಯಾಕಪ್ಪ ಬೆಕ್ಕು ಸ್ವಲ್ಪ ಕಲಿಸಿದ್ರೆ ಅದು ಹೊರಗಡೆ ಹೋಗೋರು ವಾಶ್ರೂಮ್ ಇಲ್ಲ ಡಬಲ್ ಮಾಡಿ ಬರುತ್ತೆ. ಸೊ ನಾಯಿಗಳು ಹಂಗಲ್ಲ, ನಾಯಿಗಳನ್ನ ಮಗೊಂದು ಅಲ್ಲೇ ಇದ್ರ ಮೇಲೆ ಎಲ್ಲರೂ ಸುಸು ಮಾಡಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅಮ್ಮಂಗೆ ಇಷ್ಟ ಇಲ್ಲ. ಆ್ಯಂಡ್ ಅದಕ್ಕೋಸ್ಕರ ನಾಯಿ ಇಡಲ್ಲ. ಸೊ ಅದಕ್ಕೋಸ್ಕರ ಬೆಕ್ಕು ಸಾಕೋದಿರೋದು. ಬೆಕ್ಕು ನನಗೂ ಇಷ್ಟ, ಅಮ್ಮಂಗೂ ಇಷ್ಟ. ಸೊ ಅದಕ್ಕೋಸ್ಕರ ಬೆಕ್ಕಿರೋದು ಮನೆಯಲ್ಲಿ, ಅದು ಬೇರೆ ವಿಷಯ ಏನಿಲ್ಲ. ಆ್ಯಂಡ್ ನನಗೂ ಬೆಕ್ಕಂದ್ರೆ ಇಷ್ಟ. ಸೊ ನೋಡೋಣ ನೆಕ್ಸ್ಟು ಬೇರೆ ಬೆಕ್ಕೆ ಯಾರೋ ತರ್ಬೋದ ನೋಡೋಣ. ಪರ್ಷಿಯನ್ ಕ್ಯಾಟ್ ತರೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಸೊ ನೋಡೋಣ ಮುಂದೆ ಟೈಮ್ ಬಂದಾಗ. ಸಾಂಬಾರು ಮಾಡ್ತಿದ್ಯಲ್ಲಮ್ಮ, ಮತ್ತು ಗೊಜ್ಜು ಮಾಡ್ತೀನಂದೆ. ಹೊಸ್ದಾಗೇನೋ ಟ್ರೈ ಮಾಡ್ತಿದ್ಯಾ?
ಘಾಟು ಎಂತದಮ್ಮ ಅದು ನೀರಾ ಗೊತ್ತಾಗ್ಲವಾ ಎಷ್ಟೊತ್ತಿಗೆ ಆಗ್ತಿದ್ದ ಅಣಬೆ ಸಾರು ಅಣಬೆ ಜಾಸ್ತಿ ಐತಲ್ವಾ ಸಾಂಬಾರ್ ಕೇಳಿಲ್ಲ ನಿಂಗೆ ಇವಳು ರೇಷ್ಮೆ ಮಗಳೆಲ್ಲ ಅಂತ ಅಂದ್ರು ರೀಲ್ಸ್ ಅಲ್ಲಿ ಬಂದಿಲ್ಲ ಆಂಟಿ ಅಂತ ಬರ್ಬಾರ್ದಂತ ಅಂತ ಹೇಳಿದ್ರು. ಹುಡು ಏನಾಗ್ತದೆ ಫೇಮಸ್ ಆಗಿದೆಯಮ್ಮ ನೀನು ಫುಲ್ ಫೇಮಸ್ ಆಗಿದೆ ಅವ್ಳು ಎಣ್ಣೆ ಕುಡ್ದ್ರು ಪರವಾಗಿಲ್ಲ. ಅಣಬೆ ಸಾಂಬಾರ್ ಸೊ ಇವಾಗ ಬನ್ನಿ ಹೋಗೋಣ ಎಲ್ಲಿಗೆ ಗೇಮ್ ಆಡಕ್ಕೆ ನೋಡು ಮತ್ತೆ ಬಂತು ಬೆಕ್ಕಿದು ನೋಡದೆ ಏನ್ ಬೇಕು ಹಾಲು ಎಲ್ಲಿ ತಮ್ಮ ಹಾಲು ಸಾಂಬಾರ್ ಆಯ್ತು ಅಣಬೆದು ಆ್ಯಂಡ್ ಇಲ್ಲ ಬೋರ್ಡ್ ನಮ್ಮ ಹುಡುಗಿಯಲ್ಲಿ ಬೆಳಗ್ಗೆ ಅಲ್ಲಿ ಎತ್ಕೊ ಬಂದಿದ್ದು ಅದು ತಿಂಗಳು ಕಾಳು ಗೈಸ್ ನೋಡಿ ಅಣಬೆ ಸಾರು ಬೇರೆ ಹೆಂಗಿದೆ ಒಂದು ಬನ್ನಿ ಇವಾಗ ತಿಂದಾನ ಹೆಂಗಿತ್ತು ನೋಡೋಣ ಟೇಸ್ಟ್ ಬಿಸಿ ಐತಿ ಸಕ್ಕದಾಗಿದೆ ಅಣಬೆ ಸಾಂಬಾರು ಸಕ್ಕದ ಮಾಡಿದ್ದೆ ಚೆನ್ನಾಗಿ ತಿನ್ಬೋದು ಫುಲ್ ಖಾಲಿ ಮಾಡೋಣ ಇವಾಗ ಸೊ ಗಾಯ್ಸ್ ಸೊ ಫೈನಲಿ ಬಂದಾಯಿತು ಊಟ ಮಾಡ್ಕೊಂಡು ಆ್ಯಂಡ್ ಊಟ ಮಾತ್ರ ಮಸ್ತಾಗಿತ್ತು ಮಾತ್ರ ಸಕ್ಕದಾಗಿತ್ತು ಅಣಬೆ ಸಾರು ಮಾತ್ರ ಮಾಡಿದ್ದು ಸಮ್ಮ ಚೆನ್ನಾಗಿ ಮಾಡಿತ್ತು ಸೊ ಚೆನ್ನಾಗಿ ತಿನ್ವಿ ಆ್ಯಂಡ್ ಇವಾಗ ಜಸ್ಟ್ ಊಟ ಮಾಡ್ಕೊಂಬಂದು ರೂಮಿಗೆ ಬಂದೀನಿ ಸೊ ಅಮ್ಮಂಗೆ ಹಾಸಿಗೆ ಹಾಸಿ ಸೊ ನಾನು ನೋಡಿ ನನ್ನ ಜಾಗನ ಕ್ಲಿಯರ್ ಮಾಡ್ಕೊಂಡು ಡಕ್ಕ ಹಾಕಂಡು ಈಗ ಲೈಟ್ ಆಫ್ ಮಾಡ್ಬಿಟ್ಟು ಮಂಗತೀನಿ ಬೆಳಿಗ್ಗೆ ಬರಬತ್ತಿತ್ತು ನೀರು ಕುಡ್ದಿಲ್ಲ ಆ್ಯಂಡ್ ಲೈಟ್ ಆಫ್ ಮಾಡಿ ಮಂಗಾದ ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಗಂಟೆ ಬಾಯ್ ಗುಡ್ ಬೈ ಟೇಕ್ ಕೇರ್